ಹಾಯ್, ದಿಸ್ ಇಸ್ ಮಂಜುನಾಥ್ ಅಮೃತನವರ್ ಅಂಡ್ ನೀವು ನೋಡ್ತಾ ಇದ್ರ ನನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಡಿಯರ್ ಫ್ರೆಂಡ್ಸ್, 1ನೇ ತಾರೀಕು 6ನೇ ತಿಂಗಳ 2025ರಂದು ಅಂದ್ರೆ ಇದೇ ತಿಂಗಳು 1ನೇ ತಾರೀಕಿನಂದು ಅಲ್ಪಸಂಖ್ಯಾತರ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂತಹ ಶಿಕ್ಷಕರ ಹುದ್ದೆ ಮತ್ತು ಉಪನ್ಯಾಸಕರ ಹುದ್ದೆಗಳಿಗೆ ಅನುಗುಣವಾಗಿ ಅತಿಥಿ ಶಿಕ್ಷಕರನ್ನ ಮತ್ತು ಅತಿಥಿ ಉಪನ್ಯಾಸಕರನ್ನ ತುಂಬ್ಕೋಬೇಕು ಅಂತ ಹೇಳಿ ಒಂದು ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಿದ್ರು. ಆ ಎಕ್ಸಾಮಿಗೆ ಸಂಬಂಧಪಟ್ಟಂತಹ ಒಂದಷ್ಟು ಬ್ರೇಕಿಂಗ್ ನ್ಯೂಸ್ ಗಳನ್ನ ನಾನು ನಿಮ್ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಮಾಡಿದಿರಿ, ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಅಲ್ಲಿ ಬರ್ತಕ್ಕಂಥ ಆಲ್ ಅನ್ನುವಂತ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ನಾವು ಮಾಡುವಂತಹ ರೆಗ್ಯುಲರ್ ಕ್ಲಾಸಸ್ ಗಳು ಬಂದು ನಿಮಗೆ ನೋಟಿಫೈ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಿಮ್ಮ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು, ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಹಾಗೆ ಯಾರೆಲ್ಲ ಈ ಎಕ್ಸಾಮ್ ಅನ್ನ ಅಟೆಂಡ್ ಆಗಿ ಬಂದಿದ್ದೀರಿ ಅಂತಹ ಎಲ್ಲಾ ಫ್ರೆಂಡ್ ಸರ್ಕಲ್ಗೂ ಕೂಡ ವಿಡಿಯೋ ಶೇರ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದಾದ್ಮೇಲೆ, ಎಲ್ಲೂ ಸ್ಕಿಪ್ ಮಾಡದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿದಾದ್ಮೇಲೆ ಏನಾರ ಡೌಟ್ಸ್ ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಡ್ರಾಪ್ ಮಾಡಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ಸ್ ಅನ್ನ ಮಾಡುವಂತ ಪ್ರಯತ್ನವನ್ನು ಕೂಡ ಮಾಡ್ತೀವಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲಿಗೆ ಒಂದಷ್ಟು ವಿಷಯಗಳಿದಾವೆ. ಈ ವಿಷಯಗಳನ್ನ ಒನ್ ಬೈ ಒನ್ ಚರ್ಚೆ ಮಾಡೋದಾದ್ರೆ, ಫಸ್ಟ್ ಗೆ ಪ್ರೊವಿಷನಲ್ ಕೀ ಆನ್ಸರ್ಸ್ ಬಗ್ಗೆ ಹೇಳೋದಾದ್ರೆ, ವೆಬ್ಸೈಟ್ ಅಲ್ಲಿ ಅಧಿಕೃತವಾಗಿ ಪ್ರೊವಿಷನಲ್ ಕೀ ಆನ್ಸರ್ಸ್ ಅನ್ನ ಪ್ರಕಟ ಮಾಡಿದ್ದಾರೆ. ಸೊ ಈ ಪ್ರೊವಿಷನಲ್ ಕೀ ಆನ್ಸರ್ಸ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ OMR ಸೀಟ್ ಅನ್ನ, ಅಂದ್ರೆ ನೀವು ಎಕ್ಸಾಮ್ ಬಂದಾದ್ಮೇಲೆ ನಿಮ್ಗೆ ಏನ್ ಕಾರ್ಬನ್ ಕಾಪಿ ತಗೊಂಡ್ಬಂದಿರ್ತೀರಿ OMR ಅದರಲ್ಲಿ ಇರ್ತಕ್ಕಂತಹ ನಿಮ್ಮ ಆನ್ಸರ್ಸ್ ಗಳು ಮತ್ತು ಪ್ರೊವಿಷನಲ್ ಕೀ ಆನ್ಸರ್ಸ್ ಗಳನ್ನ ಟ್ಯಾಲಿ ಮಾಡಿ ಎಷ್ಟು 1ರಿಂದ 100ರೊಳಗ ಎಷ್ಟು ಅಂಕಗಳನ್ನ ನೀವು ಪಡೆದುಕೊಂಡಿರಿ ಅನ್ನೋದನ್ನ ನೋಟ್ ಮಾಡಿ ಇಟ್ಕೊಡ್ರಿ. ಸೊ ಈ ನೋಟ್ ಮಾಡ್ಕೊಂಡಾದ್ಮೇಲೆ ಇದು ಪ್ರೊವಿಷನಲ್ ಕೀ ಆನ್ಸರ್ಸ್ ಆಗಿರ್ತೈತಿ. ಇದು ತಾತ್ಕಾಲಿಕ ಮಾದರಿ ಉತ್ತರಗಳಂತ ಹೇಳಿ ನಾವು ಕರಿತೀವಿ. ಸೊ ತಾತ್ಕಾಲಿಕ ಆಗಿರೋದ್ರಿಂದ ಇದನ್ನ ಫೈನಲ್ ಅಂತ ತಿಳ್ಕೊಬೇಡ್ರಿ. ಜಸ್ಟ್ ಈಗ ತಾತ್ಕಾಲಿಕ ಆಗಿರೋದ್ರಿಂದ 1ರಿಂದ 100ರವರೆಗೂ ನೀವು ಚೆಕ್ ಮಾಡ್ಕೊಂಡು ಎಷ್ಟು ಅಂಕಗಳನ್ನ ಪಡ್ಕೊಂಡ್ರಿ ಅಂತ ಹೇಳಿ ನೋಟ್ ಮಾಡಿ ಇಟ್ಕೊರಿ. ಇನ್ನ ಎರಡನೇ ವಿಷಯ ಏನಂತ ಹೇಳಿದ್ರೆ, ಆಬ್ಜೆಕ್ಷನ್ ಫಾರ್ಮ್ ಲಿಂಕ್ ಅನ್ನು ಕೂಡ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ಯಾರ. ಸರ್ ಎದಕ್ಕೆ ಸರ್ ಆಬ್ಜೆಕ್ಷನ್ ಫಾರ್ಮ್ ಲಿಂಕ್ ಅಂತ ಕೇಳಿದ್ರೆ, ಅವ್ರು ಪ್ರೊವೈಡ್ ಮಾಡಿರ್ತಕ್ಕಂತಹ ಪ್ರೊವಿಷನಲ್ ಕೀ ಆನ್ಸರ್ಸ್ ಅಲ್ಲಿ ಯಾವ್ದಾದ್ರು ಉತ್ತರಗಳು ರಾಂಗ್ ಆಗಿತ್ತು ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಗ ನೀವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬಹುದು, ಅಬ್ಜೆಕ್ಷನ್ ಅನ್ನ ರೈಸ್ ಮಾಡಬಹುದು. ಬಟ್ ಅಬ್ಜೆಕ್ಷನ್ ಅನ್ನ ರೈಸ್ ಮಾಡಿದಾದ್ಮೇಲೆ ನಿಮ್ ಹತ್ರ ಅದಕ್ಕೆ ಅಧಿಕೃತವಾದಂತಹ ಉತ್ತರ ಇರಬೇಕು. ಅದು ಸಾಧ್ಯವಾದಷ್ಟು ಗವರ್ಮೆಂಟ್ ಎಡಿಷನ್ ಅನ್ನ ಪ್ರೊವೈಡ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಪ್ರಯತ್ನ ಪಡಿ. ಹಂಗ ನೀವ್ ಎಲ್ಲಾರ ಮ್ಯಾಗಝಿನ್ ನಾಗ ನೋಡಿದ ಉತ್ತರ ಆಗಿರ್ಬೋದು ಅಥವಾ ಪೇಪರ್ನಾಗ ಬಂದಿದ್ದ ಉತ್ತರ ಅಂತ ಹೇಳಿ ಅದನ್ನ ಕೊಟ್ರಿ ಅಂದ್ರ ಅದನ್ನ ಅವ್ರು ಕನ್ಸಿಡರ್ ಮಾಡೋಂಗಿಲ್ಲ. ಒಂದ್ ಎಕ್ಸಾಂಪಲ್ ತಗೊಂಡ್ ಹೇಳೋದಾದ್ರ, ಈಗ 4ನೇ ಪ್ರಶ್ನೆಕ್ಕ ಅವ್ರು ಕೊಟ್ಟಿರ್ತಕ್ಕಂತಹ ಪ್ರೊವಿಷನಲ್ ಕೀ ಆನ್ಸರ್ಸ್ ಅಲ್ಲಿ ರಾಂಗ್ ಆದಂತಹ ಆಪ್ಷನ್ ಅನ್ನ ಕೊಟ್ಟಿರ್ತಾರ ಅಂತ ಅನ್ಕೊಡ್ರಿ. ಬಟ್ ಅದಕ್ಕೆ ನಿಮ್ ಹತ್ರ ರೈಟ್ ಆದಂತಹ ಆನ್ಸರ್ ಇರ್ತತಿ. ಆ ಆನ್ಸರ್ ಅನ್ನ ನೀವು ಪ್ರೊವೈಡ್ ಮಾಡ್ಬೇಕಂತ ಹೇಳಿದ್ರೆ ಇದಕ್ಕೆ ನೀವು ಸ್ಟ್ರಾಂಗ್ ಆದಂತ ಎವಿಡೆನ್ಸ್ ಅನ್ನು ಕೊಡ್ಬೇಕು. ಸೊ ಅಂತ ಎವಿಡೆನ್ಸ್ ಹೆಂಗ್ ಇರ್ಬೇಕಂತ ಹೇಳಿದ್ರೆ, ಸಾಧ್ಯವಾದಷ್ಟು ಗವರ್ಮೆಂಟ್ ಎಡಿಷನ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿ. ಈ 8th 9th 10th ಪುಸ್ತಕದಲ್ಲಿ ಬಂದಿರತಕ್ಕಂತ, ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಏನಾದ್ರ ನಿಮ್ಗ ಅದ ರಾಂಗ್ ಆದಂತ ಕೀ ಆನ್ಸರ್ ಕೊಟ್ಟಿದ್ರಂತ ಅನ್ಕೋರಿ, ಗ್ರಾಮರ್ಗೆ ಸಂಬಂಧಪಟ್ಟಂಗ. ಅಂತಹ ಆ ರಾಂಗ್ ಆದಂತ ಕೀ ಆನ್ಸರ್ಸ್ ಗೆ ರೈಟ್ ಆದಂತ ಆನ್ಸರ್ 8th 9th 10th ಪುಸ್ತಕ ಅಥವಾ ಫಸ್ಟ್ PUC ಸೆಕೆಂಡ್ PUC ಯಾವ್ದಾರ ಪುಸ್ತಕದಲ್ಲಿ ಆನ್ಸರ್ ಇತ್ತು ಅಂದ್ರೆ ಅಂತದನ್ನ ಕೊಡಕ್ ಟ್ರೈ ಮಾಡ್ರಿ. ನಾ ಹೇಳಿದ್ನಲ್ಲ, ಎಲ್ಲೋ ಪೇಪರ್ನಾಗ ಬಂದಿದ್ದು, ಎಲ್ಲೋ ಮ್ಯಾಗಝಿನ್ ನಾಗ ಬಂದಿದ್ದನ್ನ ಕೊಡಬೇಡ್ರಿ, ಅವ್ರು ಅದನ್ನ ಕನ್ಸಿಡರ್ ಮಾಡೋಂಗಿಲ್ಲ. ಅದಕ್ಕೋಸ್ಕರ ಆದಷ್ಟು ಒಳ್ಳೊಳ್ಳೆ ಆಥರ್ ಪುಸ್ತಕಗಳಲ್ಲಿ ಇರ್ತಕ್ಕಂತಹ ಆನ್ಸರ್ಸ್ ಅನ್ನ ಕೊಡಕ್ ಟ್ರೈ ಮಾಡ್ರಿ. ಮತ್ತೆ ಸಾಧ್ಯ ಆದಷ್ಟು ಗವರ್ಮೆಂಟ್ ಎಡಿಷನ್ ಅಲ್ಲಿ ಬಂದಿರತಕ್ಕಂತಹ ಉತ್ತರವನ್ನ ಕೊಡಾಕ ಟ್ರೈ ಮಾಡ್ರಿ. ಅಂದ್ರೆ ಅವರು ಮತ್ತೆ ಹೊಳ್ಳಿ ವಾಪಸ್ ಪ್ರಶ್ನೆ ಮಾಡುವಂಗ ಆಗಿರ್ಬಾರ್ದು. ನೀವ ಗವರ್ಮೆಂಟ್ ಪುಸ್ತಕದಲ್ಲಿ ಇದ್ದದನ್ನ ಕೊಟ್ಬಿಟ್ರಿ ಅಂದ್ರೆ ಅವಾಗ ನೀವು ಸ್ಟ್ರಾಂಗ್ ಆಗಿ ಹೇಳ್ಬೋದು, ನೀವು ಪ್ರಕಟ ಮಾಡಿರೋದನ್ನ ನಾವು ಓದೇವಿ, ಅದನ್ನ ನಾವು ಬರ್ದೇವಿ, ಅಂದ್ಮೇಲೆ ಮತ್ತೆ ನೀವು ಇದಕ್ಕೆ ಮಾರ್ಕ್ಸ್ ಕೊಡ್ಲಿಲ್ಲ ಮತ್ತೆ ಹೆಂಗ ಅಂತ ಹೇಳಿ ನೀವು ಕೇಳ್ಬೋದು. ಅದಕ್ಕೋಸ್ಕರನ ಈ ಅಬ್ಜೆಕ್ಷನ್ ಫೈಲ್ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಅಬ್ಜೆಕ್ಷನ್ ಫೈಲ್ ಮಾಡ್ರಿ. ಯಾವುದೇ ಪ್ರಶ್ನೆ ಆಗಿರ್ಬೋದು, ಅದು 1ರಿಂದ 100ರವರೆಗೂ ಯಾವುದೇ ಪ್ರಶ್ನೆ ಅವರು ರಾಂಗ್ ಕೊಟ್ಟರು ಕೂಡ ನೀವು ಅದ್ರ ಮೇಲೆ ರೈಸ್ ಮಾಡ್ಬೋದು. ಮತ್ ಸರ ಒಂದ ಮಾಡ್ಬೇಕನ್ರಿ ಅಂತ ಮತ್ ಕೇಳ್ಬೇಡ್ರಿ. ಅದು 1 2 3 10 ಕೀ ಆನ್ಸರ್ ರಾಂಗ್ ಇದ್ರು ಕೂಡ 10ರ ಮೇಲೂ ನೀವು ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬಹುದು. ಸೊ ಇದು ಅಬ್ಜೆಕ್ಷನ್ ಫಾರ್ಮ್ ಗೆ ಸಂಬಂಧಪಟ್ಟಂತ ಮಾಹಿತಿ ಆಯ್ತು. ಈ ಅಬ್ಜೆಕ್ಷನ್ ಫಾರ್ಮ್ ಲಿಂಕ್ ನಿಮ್ಗ ವೆಬ್ಸೈಟ್ ನಾಗ ಸಿಗ್ತೈತಿ. ವೆಬ್ಸೈಟ್ ಗೆ ಹೋಗ್ಬಿಟ್ಟು ಇದನ್ನ ಓಪನ್ ಮಾಡಿ ಅಬ್ಜೆಕ್ಷನ್ ಅನ್ನ ಫೈಲ್ ಮಾಡಬಹುದು. ಈಗ ಸದ್ಯದ ಮಟ್ಟಿಗೆ ನಾನು ಚೆಕ್ ಮಾಡಿದೆ, ಇನ್ನೂ ಕೂಡ ಲಿಂಕ್ ಬಿಟ್ಟಾರ ಓಪನ್ ಆಗತ್ತಿದ್ದಿಲ್ಲ. ಬಟ್ ಈಗ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಅಂದ್ರೆ ಏನಾಗ್ಬೋದು, ಓಪನ್ ಆಗ್ಬೋದು. ಸೊ ಇದಷ್ಟು ಅಬ್ಜೆಕ್ಷನ್ ಫಾರ್ಮ್ ಲಿಂಕ್ ಗೆ ಸಂಬಂಧಪಟ್ಟಂಗ ಆತ. ಸರಿ, ನಾವು ಅಬ್ಜೆಕ್ಷನ್ ಫೈಲ್ ಮಾಡಿದ್ವಿ ಅಥವಾ ಅಬ್ಜೆಕ್ಷನ್ ರೈಸ್ ಮಾಡಿದ್ವಿ, ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ, ನೀವು ಅಬ್ಜೆಕ್ಷನ್ ಮಾಡಿದಾದ್ಮೇಲೆ 1 ವೀಕ್ 5ರಿಂದ 6 ಅಥವಾ ಒಂದು ವಾರ ಅವರು ಕಾಲಾವಕಾಶವನ್ನ ತಗೊಂಡು ನೀಟಾಗಿ ವೆರಿಫೈ ಮಾಡಿಬಿಟ್ಟು ಆ ನಂತರದಲ್ಲಿ ಮತ್ತೊಂದ್ ಸರಿ ಫೈನಲ್ ಆಗಿ ಕೀ ಆನ್ಸರ್ಸ್ ಅನ್ನ ಪ್ರೊವೈಡ್ ಮಾಡ್ತಾರ. ಸೊ ಇದು ಪ್ರೊವಿಷನಲ್ ಆಗಿರೋದ್ರಿಂದ, ತಾತ್ಕಾಲಿಕ ಆಗಿರೋದ್ರಿಂದ ಎಲ್ಲಾ ನಿಮ್ಮ ಅಬ್ಜೆಕ್ಷನ್ ಅನ್ನ ನೀಟಾಗಿ ವೆರಿಫೈ ಮಾಡಿ ಫೈನಲ್ ಆಗಿ ಕೀ ಆನ್ಸರ್ಸ್ ಅನ್ನ ಮತ್ತೊಂದ್ಸರಿ ಪ್ರಕಟ ಮಾಡ್ತಾರ. ಪ್ರಕಟ ಮಾಡಿದಾದ್ಮೇಲೆ ಅವಾಗ ನೀವು ಮತ್ತೆ ಏನಾರ ನಿಮ್ಮ ಮಾರ್ಕ್ಸ್ ವೇರಿಯೇಷನ್ ಆತಂತ ಆಗೈತೆ ಇಲ್ಲ ಅಂತ ಹೇಳಿ ಒಂದ್ಸರಿ ಚೆಕ್ ಮಾಡ್ಕೊಂಡಾದ್ಮೇಲೆ ಎಷ್ಟು ಮಾರ್ಕ್ಸ್ ಅನ್ನ ಪಡ್ಕೊಂಡ್ರಿ ಅನ್ನೋದನ್ನ ನೀಟಾಗಿ ಒಂದ್ ಕಡೆ ಬರ್ದಿಟ್ಕೊಡ್ರಿ. ಇದಿಷ್ಟೆಲ್ಲ ಆದ್ಮೇಲೆ
ಸರ್ ಫೈನಲ್ ಕೆ ಆನ್ಸರ್ ಬಂತು, ಎಲ್ಲ ಬಂತು, ವಾಟ್ ನೆಕ್ಸ್ಟ್ ಅಂತ ಕೇಳಿದ್ರೆ ಆಯ್ಕೆಯ ವಿಧಾನ, ಯಾವ ರೀತಿ ನಿಮ್ಮನ್ನ ಆಯ್ಕೆ ಮಾಡ್ಕೊಂತಾರ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಇಲ್ಲಿ ಏನ್ ಹೇಳತ್ತಾರ ಅವ್ರು, ಸಿಇಟಿಯಲ್ಲಿ ಪಡೆದಂತಹ ಅಂಕಗಳನ್ನ ಅಂದ್ರೆ ಸಿಇಟಿಗೆ ಸಂಬಂಧಪಟ್ಟಂಗ 40% ಕನ್ಸಿಡರ್ ಮಾಡ್ತೇವಿ. ನಿಮ್ಮ UG ಅಥವಾ PG ಡಿಗ್ರಿ ಅಥವಾ PG ಯಲ್ಲಿ ಪಡೆದಂತಹ ಮಾರ್ಕ್ಸ್ ಅನ್ನ 20% ಕನ್ಸಿಡರ್ ಮಾಡ್ತೀವಿ. B.Ed ಅನ್ನ 20% ಕನ್ಸಿಡರ್ ಮಾಡ್ತೀವಿ. ಟೋಟಲ್ 80 ಅದಕ್ಕೆ ಒಂದು ಡೆಮೋ ಕ್ಲಾಸ್ ಅನ್ನ ಕಂಡಕ್ಟ್ ಮಾಡಿ ಅದಕ್ಕೆ 20% ಅನ್ನ ಕನ್ಸಿಡರ್ ಮಾಡಿ 100ಕ್ಕೆ ಎಷ್ಟು ಅಂಕಗಳನ್ನ ಪಡ್ಕೊಂಡಿರಿ ಅಂತ ನೋಡ್ಕೊಂಡಾದ್ಮೇಲೆ ಲಿಸ್ಟ್ ಅನ್ನ ಬಿಡ್ತೇವೆ ಅಂತ ಹೇಳ್ಯಾರ. ಒಂದು ಎಕ್ಸಾಂಪಲ್ ತಗೊಂಡು ನಾನು ನಿಮ್ಗೆ ಇದನ್ನ ಹೇಳೋದಾದ್ರೆ, ನಿಮ್ಮ ಫೈನಲ್ ಕೀ ಆನ್ಸರ್ ಬಂತು, ಕೀ ಆನ್ಸರ್ ಬಂದ್ಮೇಲೆ ನಿಮ್ಗೆ ಎಷ್ಟು ಮಾರ್ಕ್ಸ್ ಅನ್ನೋದು ನಿಮ್ಗೆ ಅಧಿಕೃತವಾಗಿ ಗೊತ್ತಾಗಿರ್ತೈತಿ. ಹಂಗ ಒಂದು ಎಕ್ಸಾಂಪಲ್ ತಗೊಳೋದಾದ್ರೆ 70 ಮಾರ್ಕ್ಸ್ ತಗೊಂಡ್ರಿ ಅಂತ ಅನ್ಕೊಳ್ಳಿ. ಯಾರೋ ಒಂದು ಕ್ಯಾಂಡಿಡೇಟ್ 70 ಮಾರ್ಕ್ಸ್ ತಗೊಂಡ್ರಿ ಅಂತ ಹೇಳಿದ್ರೆ ಆ 70 ಮಾರ್ಕ್ಸ್ ಅನ್ನ ಈ 40%ಗೆ ಕನ್ವರ್ಟ್ ಮಾಡಬೇಕು. ಸಿಇಟಿಯಲ್ಲಿ ಪಡೆದಂತಹ 70 ಅಂಕಗಳನ್ನ 40%ಗೆ ಕನ್ಸಿಡರ್ ಮಾಡ್ಕೊಂಡು ಇಲ್ಲಿ ಬರ್ಕೋರಿ. ಬರ್ಕೊಂಡಾದ್ಮೇಲೆ ನೀನು ಅತಿಥಿ ಶಿಕ್ಷಕನ ಆಗ್ಬೇಕು ಅಂತ ಹೇಳಿ ಅಪ್ಲಿಕೇಶನ್ ಹಾಕಿದ್ರೆ ನಿನ್ನ ಡಿಗ್ರಿ ಅಂಕಗಳನ್ನ ಅಂದ್ರೆ UG ಅಂಕಗಳನ್ನ 20%ಗೆ ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಬರ್ಕೋರಿ. ಆಮೇಲೆ B.Ed ಅಂಕಗಳನ್ನ ಅಂದ್ರೆ ಟೋಟಲ್ ಅಂಕಗಳನ್ನ 20% ಕನ್ವರ್ಟ್ ಮಾಡ್ಕೊಂಡು ಬರ್ಕೋರಿ. ಬರ್ಕೊಂಡಾದ್ಮೇಲೆ ಟೋಟಲ್ 80%ಗೆ ಎಷ್ಟು ಆತ ಅನ್ನೋದು ನಿಮ್ಗೆ ಒಂದು ರೌಂಡ್ ಫಿಗರ್ ಸಿಗ್ತತಿ. ಇಲ್ಲಿ ಸರ್ ನಾ ಅತಿಥಿ ಉಪನ್ಯಾಸಕರ ಹುದ್ದೆಗೆ ಅಪ್ಲಿಕೇಶನ್ ಸಲ್ಸೇನೆ ಅಂತ ಹೇಳಿದ್ರೆ ಸೇಮ್ ಪ್ರೊಸೀಜರ್. 70 ಅಂಕಗಳನ್ನ 40% ಕನ್ವರ್ಟ್ ಮಾಡ್ಕೊಂಡು ಬರ್ಕೋರಿ. ನಿಮ್ಮ ಏನು PG ಯಲ್ಲಿ ಅತಿಥಿ ಉಪನ್ಯಾಸಕ ಆಗಿರೋದ್ರಿಂದ PG ಯಲ್ಲಿ ಪಡೆದಿರ್ತಕ್ಕಂತಹ ಅಂಕಗಳನ್ನ 20% ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಬರ್ಕೋರಿ. B.Ed ಅಲ್ಲಿ ಬಂದಿರತಕ್ಕಂತ ಅಷ್ಟು ಅಂಕಗಳನ್ನ 20% ಕನ್ವರ್ಟ್ ಮಾಡ್ಕೊಂಡು ಇಲ್ಲಿ ಬರ್ಕೋರಿ. ಬರ್ಕೊಂಡಾದ್ಮೇಲೆ ಫೈನಲ್ ಆಗಿ 80ಕ್ಕೆ ಎಷ್ಟು ಪರ್ಸೆಂಟೇಜ್ ಆತ ಅನ್ನೋದು ಇಲ್ಲಿ ನಿಮ್ಗೆ ರೌಂಡ್ ಫಿಗರ್ ಒಂದು ಸಿಗ್ತದೆ. ಇಂತಹ ರೌಂಡ್ ಫಿಗರ್ ಸಿಕ್ಕಾದ್ಮೇಲೆ ಅವ್ರು ಒಂದು ಲಿಸ್ಟ್ ಬಿಡ್ತಾರ. ಲಿಸ್ಟ್ ಯಾವ್ದು ಬಿಡ್ತಾರ ಅಂತ ಹೇಳಿದ್ರೆ 1:2 ಲಿಸ್ಟ್ ಅನ್ನ ಬಿಡ್ತಾರ. ಒಂದು ಹುದ್ದೆಗೆ ಇಬ್ಬರು ಅಭ್ಯರ್ಥಿಗಳಂತ ಹೇಳಿ ಕನ್ಸಿಡರ್ ಮಾಡಿ ಒಂದು ಲಿಸ್ಟ್ ಅನ್ನ ಬಿಡ್ತಾರ. ಲಿಸ್ಟ್ ಬಿಟ್ಟಾದ್ಮೇಲೆ ಈ ಲಿಸ್ಟ್ ನಾಗ ಬಂದಿರತಕ್ಕಂತ ಎಲ್ಲಾ ಅಭ್ಯರ್ಥಿಗಳಿಗೆ ಡೆಮೋ ಕ್ಲಾಸಿಗೆ ಇನ್ವೈಟ್ ಮಾಡ್ತಾರ. ಡೆಮೋ ಕ್ಲಾಸ್ ಅನ್ನ ಕೊಟ್ಟಾದ್ಮೇಲೆ ಅವ್ರಿಗೆ ಆ ಡೆಮೋ ಕ್ಲಾಸಿಗೆ ಸಂಬಂಧಪಟ್ಟಂಗ 20 ಅಂಕಗಳನ್ನ ಇಟ್ಕೊಂಡಿರ್ತಾರೆ. ಅಂದ್ರೆ 20 ಎಷ್ಟು ಅವ್ರ ಡೆಮೋ ಕ್ಲಾಸ್ ಎಷ್ಟು ಅಂಕ ಕೊಡ್ತಾರಲ್ಲ ಅದನ್ನ 20% ಕನ್ಸಿಡರ್ ಮಾಡ್ತಾರೆ. ಕನ್ಸಿಡರ್ ಮಾಡಿ ಇಲ್ಲಿ ಏನ್ ನೀವು ತಗೊಂಡಿರ್ತೀರಲ್ಲ ಪರ್ಸೆಂಟ್, ಈ 80% ಏನ್ ಬಂದಿರ್ತಲ್ಲ ಅದಕ್ಕೆ ಈ ಡೆಮೋ ಕ್ಲಾಸ್ನಾಗ ಏನ್ ನೀವು ಮಾರ್ಕ್ಸ್ ಪಡ್ಕೊಂಡಿರ್ತೀರಿ ಅದನ್ನ 20% ಕನ್ವರ್ಟ್ ಮಾಡ್ಕೊಂಡು ಇಲ್ಲೇ ನಿಮ್ಗ ಆ ಅಂಕಗಳನ್ನ ಕೊಡ್ತಾರ. ಕೊಟ್ಟಾದ್ಮೇಲೆ ಟೋಟಲ್ 100ಕ್ಕೆ ಎಷ್ಟು ಅಂಕಗಳನ್ನ ಪಡೆದುಕೊಂಡಿರಿ ಅಂತ ಹೇಳಿ ಒಂದ್ ಲಿಸ್ಟ್ ಅನ್ನ ರೆಡಿ ಮಾಡ್ತಾರ. ಲಿಸ್ಟ್ ರೆಡಿ ಮಾಡಿದಾದ್ಮೇಲೆ ಫೈನಲ್ ಆಗಿ ಇದೆಲ್ಲ ಮುಗಿದಾದ್ಮೇಲೆ ಡೆಮೋ ಗಿಮೋ ಎಲ್ಲ ಮುಗಿದಾದ್ಮೇಲೆ 1:1 ಲಿಸ್ಟ್ ಅನ್ನ ಬಿಡ್ತಾರ. ಯಾವಾಗ ಅವ್ರು 1:1 ಲಿಸ್ಟ್ ಬಿಡ್ತಾರ ಅವಾಗ ನೀವು ಆ ಲಿಸ್ಟ್ ಅಲ್ಲಿ ಇರ್ತಕ್ಕಂತ ಎಲ್ಲಾ ಅಭ್ಯರ್ಥಿಗಳು ಅತಿಥಿ ಶಿಕ್ಷಕರಾಗಿ ಅಥವಾ ಅತಿಥಿ ಉಪನ್ಯಾಸಕರಾಗಿ ಹುದ್ದೆನ ಮಾಡ್ಲಿಕ್ಕೆ ಅಧಿಕೃತವಾದಂತಹ ಪರ್ಮಿಷನ್ ಸಿಕ್ಕಂಗ. ಸೊ ಇದು ಒಂಥರ ಹೆಂಗೈತೆ ಅಂದ್ರೆ ಪರ್ಮನೆಂಟ್ ರಿಕ್ರೂಟ್ಮೆಂಟ್ ಇದ್ದಂಗ ಐತಿ, ಬಟ್ ಅತಿಥಿ ಶಿಕ್ಷಕರಾಗಿ ಅವ್ರು ತುಂಬ್ಕೊಳತ್ತಾರ. ಸೊ 1:1 ಬಂತು ಅಂದ್ರೆ ನೀವು ಸ್ಕೂಲ್ಗೆ ಹೋಗಿ ಜಾಯ್ನ್ ಆಗಿ ಅಲ್ಲಿಂದ ಯಾವಾಗ ಜಾಯ್ನ್ ಹಾಕಿರಿ ಅಲ್ಲಿಂದ ನಿಮ್ ಸ್ಯಾಲ್ರಿ ಸ್ಟಾರ್ಟ್ ಆಗತಿ. ಸೊ ಇದಷ್ಟು ಇವತ್ತಿನ ಇನ್ಫಾರ್ಮೇಶನ್ ಆಗಿತ್ತು. ಆಮೇಲೆ ಡೆಮೋ ಯಾವಾಗ ಕರೀತಾರಿ ಸರ್ ಅಂತ ಹೇಳಿದ್ರೆ ಯಾವಾಗ ಅವ್ರು 1:2 ಬಿಡ್ತಾರ, ಬಿಟ್ಟಾದ್ಮೇಲೆ ಮತ್ತೊಂದು ನೋಟಿಫಿಕೇಶನ್ ಬಿಡ್ತಾರ. ಡೆಮೋ ಕ್ಲಾಸಿಗೆ ಇಂತಿಂತ ದಿನ ಬಂದು ನೀವು ಡೆಮೋವನ್ನ ಕೊಟ್ಟು ಹೋಗ್ಬೇಕು ಅಂತ ಹೇಳಿ ಆ ದಿನಾಂಕಗಳನ್ನು ಕೂಡ ಅವ್ರು ಪ್ರಕಟ ಮಾಡ್ತಾರೆ. ಪ್ರಕಟ ಮಾಡಿದಾಗ ಅಲ್ಲಿ 1:2 ಇರ್ತಕ್ಕಂಥ ಅಭ್ಯರ್ಥಿಗಳು ಹೋಗಿ ಆ ಡೆಮೋ ಕ್ಲಾಸ್ ಅನ್ನ ಕೊಟ್ಟು ಬರ್ಬಹುದು. ಕೊಟ್ಟಾದ್ಮೇಲೆ ಫೈನಲ್ ಆಗಿ 1:1 ಲಿಸ್ಟ್ ಅನ್ನ ಬಿಡ್ತಾರ. ಬಿಟ್ಟಾದ್ಮೇಲೆ ನೀವು ಜಾಯ್ನಿಂಗ್ ಆಗ್ಬೋದು. ಸೊ ಇದಷ್ಟು ಇವತ್ತಿನ ಮಾಹಿತಿ ಆಗಿತ್ತು. ಇನ್ನು ಇದೇ ತರ ಮತ್ತೊಂದು ಮಾಹಿತಿಯೊಂದಿಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಬಾಯ್, ಹ್ಯಾವ್ ಅ ನೈಸ್ ಡೇ.